ಸ್ನೇಹಿತರೆ ನಮಸ್ಕಾರ. ವೆಸ್ಟರ್ನ್ ಘಾಟ್ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಚಿಕ್ಕ ಪುಟ್ಟ ದೇವಸ್ಥಾನಗಳು ಇದ್ದೇ ಇರುತ್ತೆ. ಆ ದೇವಸ್ಥಾನಗಳಿಗೆ ಅದರದೇ ಆದ ಚರಿತ್ರೆ, ಇತಿಹಾಸ ಇದ್ದೇ ಇರುತ್ತೆ. ಹಾಗೆ ನಮ್ಮೂರಲ್ಲೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು, ಅದರ ಚರಿತ್ರೆ ಏನು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಶೃಂಗೇರಿಯಿಂದ ಕೇವಲ 8ರಿಂದ 9 ಕಿಲೋಮೀಟರ್ ದೂರದಲ್ಲಿರೋದೇ ಈ ವಾರಾಹಿ ದೇವಸ್ಥಾನ ಅಂತ. ಸೊ ಬನ್ನಿ, ಆ ದೇವಸ್ಥಾನದೊಳಗಡೆ ಹೋಗೋಣ. ಸೊ ಅದರದ್ದೇನು ಇತಿಹಾಸ, ಏನು ಚರಿತ್ರೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಇದು ನೋಡಿ ವಾರಾಹಿ ಅಮ್ಮನವರ ದೇವಸ್ಥಾನ. ಈ ದೇವರು ಇಲ್ಲಿಗೆ ಬಂದು ನೆಲೆಸಿದ್ದು 150 ವರ್ಷದ ಹಿಂದೆ. ನಮ್ಮ ಅಜ್ಜಿ ತಾಯಿ ತಂದಿದ್ದು, ಧರ್ಮಸ್ಥಳದಿಂದ ತಂದಿದ್ದು ವಾರಾಹಿ ಪಂಜುರುಳಿ ಅಂತ 2 ದೇವರನ್ನ ಅಲ್ಲಿಂದ ಅವ್ರ ಮನೆಯ ರಕ್ಷಣೆಗೆ ಅಂತ ತಂದಿದ್ದು. ಅವರಿಗೆ ಸಣ್ಣ ವಯಸ್ಸಲ್ಲಿ ಮದುವೆಯಾಗಿ ಗಂಡ ತೀರಿ ಹೋದರು. ಹಿಂದೆಲ್ಲ ಬಾಲ್ಯ ವಿವಾಹ ನಡೆಯಿತು. ಅವರಿಗೆ 7 ವರ್ಷಕ್ಕೆ ಮದುವೆ ಆಗಿದ್ದು, 18 ವರ್ಷಕ್ಕೆ ಗಂಡ ತೀರಿ ಹೋಗಿದ್ದಾರೆ. 16 ವರ್ಷಕ್ಕೊಂದು ಹೆಣ್ಣು ಮಗು ಹುಟ್ಟಿತ್ತು. ಹಾಗಾಗಿ ಮನೆಯ ರಕ್ಷಣೆಗೆ ಅಂಥೇಳಿ ಅಲ್ಲಿಂದ ತಂದಿದ್ದು ದೇವ್ರನ್ನ. ಆಮೇಲೆ ಅವರ ಮಗಳನ್ನು ನಮ್ಮ ಅಜ್ಜಿ ಕೊಟ್ಟು ಮದುವೆ ಮಾಡಿರೋದು ಬಾಲ್ಯ ವಿವಾಹನೇ. ಮದುವೆ ಆಯಿತು. ಇವ್ರ ಮನೆಯಲ್ಲಿ ಮೇಗೂರು ಅಂತ, ಅಲ್ಲಿ ಹತ್ತಿರ ಅವ್ರ ಮನೆ. ದೇವರು ಅಲ್ಲಿ ಉಳಿದೋಯ್ತು. ನಮಗದು ಯಾರಿಗೂ ಗೊತ್ತಿಲ್ಲ. ಅದು ಕೊನೆಗೆ ಯಾರ್ದೋ ಮುಖಾಂತರ ಪ್ರಶ್ನೆಯಲ್ಲಿ ಬಂತು, ಹೀಗೆ ನಿಮ್ಮ ವಾರಾಹಿ ಶಕ್ತಿ ದೇವತೆ ಇತ್ತು, ನೀವು ಬಿಟ್ಟಿದ್ದೀರಿ ಅಂತ. ಶಕ್ತಿ ದೇವತೆಯಿಂದ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಯಾವ ದೇವರು ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆ ಮತ್ತೆ ಹರಿಹರಪುರ ಮಠದಲ್ಲಿ ಪ್ರಶ್ನೆ ಇಡಿಸಿದಾಗ ವಾರಾಹಿ ಅಂತ ಬಂತು ವಿಚಾರಕ್ಕೆ. ಅದನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಲೇಬೇಕು ಅಂದರು ಗುರುಗಳು. ಪ್ರತಿಷ್ಠೆ ಮಾಡಿದ್ರೆ ನಿಮ್ಮ ಮನೆಗೆ ತೊಂದರೆ ಉಂಟು ಅಂತ. ನಾವು ಪ್ರಶ್ನೆ ಹೇಳಿದವರು ಅದನ್ನೇ ಹೇಳಿದರು, ನೀವು ತಂದು ಪ್ರತಿಷ್ಠೆ ಮಾಡಿದ್ರೆ ನಿಮಗೆ ತುಂಬ ತೊಂದರೆ ಉಂಟು, ಆ ಊರಲ್ಲಿ ನೀವು ಇರೋಕ್ಕೆ ಸಾಧ್ಯವಿಲ್ಲ ಅಂತ. ಕೊನೆಗೆ ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು. ಇಲ್ಲಿ ವಿಶೇಷ ಅಂದರೆ, ಸಾಧಾರಣವಾಗಿ ಮದುವೆ ಆಗದೇ ಇದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಮದುವೆ ಆಗುತ್ತೆ. ಆಮೇಲೆ ಮಕ್ಕಳಿಲ್ಲದವರು ಅಷ್ಟೇ ಬಂದು ಪ್ರಾರ್ಥನೆ ಮಾಡ್ತಾರೆ, ಅವರಿಗೂ ಮಕ್ಕಳಾಗಿದೆ. ಆಮೇಲೆ ಯಾವ ಒಡವೆ ವಸ್ತು ಕಳೆದು ಹೋಗಿದ್ದು ತುಂಬ ಜನಿಂದ ಸಿಕ್ಕಿದೆ. ಇವತ್ತಿನ ಬೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಂಗಾರ ಸಿಕ್ಕಿದೆ ಕಳೆದು ಹೋಗಿದ್ದು. ಕೆಲವು ಒಬ್ಬೊಬ್ಬರು ಸಿಕ್ಕದೇ ಇರ್ಬೋದು, ಅಂತೂ 90% ಸಿಕ್ಕಿದೆ. ಮದುವೆ ವಿಚಾರನೂ ಅಷ್ಟೇ, ಬಂದು ಪ್ರಾರ್ಥನೆ ಮಾಡಿದ್ರೆ 90 ಜನಿಗೆ ಮದುವೆ ಆಗಿದ್ದು 100ರಲ್ಲಿ ಅಂತ ಒಳ್ಳೊಳ್ಳೆ ಇದು ನಡೀತಿಲ್ಲ. ಆಮೇಲೆ ಕೋರ್ಟು ಕಚೇರಿ ವ್ಯವಹಾರ ಇದ್ದರೆ ಅದು ಇಲ್ಲಿ ತುಂಬ ಅನುಕೂಲ ಉಂಟು. ಭೂಮಿಗೆ ಸಂಬಂಧಪಟ್ಟವಳು ಅಂತಲೂ ಹೇಳ್ತಾರೆ ಈ ದೇವರಿಗೆ. ಇಲ್ಲಿ ದಿನ ಪೂಜೆ, ಪ್ರತಿನಿತ್ಯ ಅಭಿಷೇಕ ಪೂಜೆ ಪ್ರತಿನಿತ್ಯ ನಡೀತೆ. ಆಮೇಲೆ ವಾರದಲ್ಲಿ 3 ದಿನ ಊಟ ಉಂಟು. ಶುಕ್ರವಾರ, ಶನಿವಾರ, ಭಾನುವಾರ ಊಟ ಉಂಟು. ಇದೇ ವಿಶೇಷ ಅಂದರೆ ಇಲ್ಲಿದು. ನಾವು ಇಲ್ಲಿ ಯಾರನ್ನೂ ಕರೆದು ಏನಂದು ಕೊಡಿ ಅಂತ ಯಾರ್ದು ಇಷ್ಟೊತ್ತು ನಾವು ಕೇಳಿಲ್ಲ. ಈಗ ಎಲ್ಲ ಅವರಾಗೆ ಹೊರಗಡೆ ಎಲ್ಲ ದುಡ್ಡೆಲ್ಲ ತಂದು ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದ್ದೀವಿ, ಎಲ್ಲ ಕೊಡ್ತಿದ್ದಾರೆ. ದೊಡ್ಡ ದೇವಸ್ಥಾನ ಮಾಡೋಕ್ಕಂತ ಉಂಟು ಆಸೆ. ಆದಮೇಲೆ ಇನ್ನೂ ಇಲ್ಲಿ ಪ್ರಭಾವ ಏನು ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಆಮೇಲೆ ನಾವು ಯಾರ ಹತ್ರ ಬೇರೆಯವ್ರ ಹತ್ರ ಇಲ್ಲಿ ಬಂದು ದೇವ್ರ ಹೆಸರು ಹೇಳಿದ್ದು ನಾವು ಯಾರಿಗೂ ಹೇಳೋಲ್ಲ. ಯಾಕೆಂದರೆ ದೇವ್ರ ಹೆಸರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಗಲಾಟೆ ಮಾಡ್ಕೊಳ್ತಾರೆ, ಬಂದು ಇಲ್ಲಿ ಆಣೆ ಪ್ರಮಾಣ ಎಲ್ಲ ಮಾಡ್ತಾರೆ. ಅದು ತುಂಬ ತೊಂದರೆ ಇದೆ ಒಂದು 2-3 ಜನಿಗೆ. ಅದನ್ನು ಗೊತ್ತಾಗಿ ನಾವು ಹೇಳ್ತೀವಿ, ಯಾರು ಅಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ, ನೀವೆಲ್ಲಿ ಧರ್ಮಸ್ಥಳ ಬೇರೆ ಎಲ್ಲಿ ಬೇಕಾದ್ರೆ ಹೋಗಿ, ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದೆವು ನಾವು. ಅಂಥದ್ದು ನಡೀತೆ. ಏನಂತ ಹೇಳಿದರೆ ಪೆಟ್ಟೆಯ ತುಂಬ ಜನಿಗೆ ಅದರಿಂದ ತೊಂದರೆ ಆಗಿದೆ, ಅನುಕೂಲನೂ ಆಗಿದೆ. ಇನ್ನು ಅಕಸ್ಮಾತಾಗಿ ಆಗಿದ್ದರೆ ಏನೋ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿದ್ದು ಹೇಳಿದ್ರೆ ನಾವು ಹೇಳಬೇಡಿ ಅಂತ. ಯಾಕೆ ದೇವ್ರ ಹೆಸರು ಹೇಳ್ಕೊಂಡ್ರೆ ತೊಂದರೆ ಅದು. ಅಂಥದ್ದೆಲ್ಲ ನಡೀತಿಲ್ಲ ಆಗುತ್ತೆ. ಇದು 1 ಅಡಿ ಎತ್ತರದ್ದು, ಇದು 2.5 ಅಡಿ ಎತ್ತರದ್ದು ಬರುತ್ತೆ. ಅದು ಆಯಕ್ಕೆ ಸರಿಯಾದ ವಿಗ್ರಹ ಬೇಕು ಅಂತ ಹೇಳಿ. ಈಗ ಇಲ್ಲಿ ದೊಡ್ಡದಾಗುತ್ತಲ್ಲ, ಆ ವಿಗ್ರಹ ದೊಡ್ಡಬೇಕು ಅಂತ ನಾವು ಶೃಂಗೇರಿ ಮಠದಲ್ಲೇ ಕೇಳಿ ಗುರುಗಳ ಆಶೀರ್ವಾದದೊಂದಿಗೆ ನಾವು ಈ ದೇವಸ್ಥಾನ ಕೈ ಹಾಕಿದ್ದೀಗ. ಬೇರೆಯವ್ರ ಸಹಾಯದಿಂದನೇ ಕೆಲಸ ಮಾಡ್ತಿರೋದು ಈಗ ಈ ದೇವಸ್ಥಾನಕ್ಕೆ ನಮ್ಮ ಈ ದೇಶ ಅಂತಲ್ಲ, ಹೊರ ದೇಶದವ್ರದ್ದು ಸಹಕಾರ ಉಂಟು. ಅಮೇರಿಕದವ್ರದ್ದು ಉಂಟು, ಲಂಡನ್ನವ್ರದ್ದು ಉಂಟು, ದುಬೈ ಅವ್ರದ್ದು ಉಂಟು. ಎಲ್ಲ ಈಗ ಕೊಡ್ತಾರೆ, ಸ್ವಲ್ಪ ಹಣ ಕೊಡ್ತಾರೆ ಈಗ. ಹಾಗೆ ಹೊರಗಡೆಯವರು ಕೂಡ ಕೊಡ್ತಿದ್ದಾರೆ. ಆಮೇಲೆ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಹಿಂದೂ, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಎಲ್ಲ. ಮುಸ್ಲಿಮ್ಸರು ಬರ್ತಾರೆ ಇಲ್ಲಿ, ಕ್ರಿಶ್ಚಿಯನ್ಸು ಬರ್ತಾರೆ ಇಲ್ಲಿ. ನಾವು ಯಾರು ಬಂದರೂ ಇಲ್ಲ ಅಂತ ಹೇಳೋಲ್ಲ. ಮೊನ್ನೆ 2 ಹುಡುಗಿಯರು ಬಂದರು, ಮುಸ್ಲಿಮರು ಬಂದರು, ಎಲ್ಲ ಇಲ್ಲದೆ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರು. ನಮ್ಗೆ ಇಲ್ಲಿ ಒಂದು ವಿಶೇಷ ಅಂದರೆ, ತೀರ್ಥ ಪ್ರಸಾದ ಯಾರೇ ತಗೊಳ್ಳೋದಾದರೂ ಕೈಲಿ ಬಳೆ ಇರಬೇಕು, ಹಣೆಗೆ ಕುಂಕುಮ ಇಟ್ಟಿರ್ಬೇಕು. ಹಂಗಿದ್ರೆ ಮಾತ್ರ ಕೊಡೋದಿಲ್ಲ, ತೀರ್ಥ ಕೊಡೋದಿಲ್ಲ ನಾನು. ಅವರು ನೋಡಿದ್ರೆ ಹಣೆಯಲ್ಲಿ ಏನೂ ಇಲ್ಲ, ಕೈಲಿ ಬಳೆ ಇಲ್ಲ. ಇವಳಷ್ಟೊತ್ತಿಗೆ ಏನು ಮಾಡಿದ್ರು, ಕುಂಕುಮ ಇಟ್ಟುಕೊಳ್ಳಿ, ಕೈ ಬಳೆ ಹಾಕೊಂಡ್ರು, ತೀರ್ಥ ಪ್ರಸಾದ ತಗೊಂಡ್ರು. ಆಮೇಲೆ ಬಿಟ್ಟರೆ ನಮ್ಮ ಲೆಕ್ಕದ್ದು ಇನ್ನೊಂದು ಅರ್ಚನೆ ಮಾಡಬೇಕು ಅಂದ್ರೆ, ಆವಾಗ ನಿಮ್ಮ ರಾಶಿ ನಕ್ಷತ್ರ ಹೆಸರು ಹೇಳಿ ಕೂಡಲೇ ನೋಡ್ತೀನಿ ಅವರು ಮುಸ್ಲಿಮ್ರು. ಕೊನೆ ಏನೋ ಹೇಳಿದರು, ಮಾಡಿಕೊಟ್ಟೆ. ಕೊನೆ ಇಲ್ಲಿ ಬಂದು ನಿಂತ್ಕೊಂಡು ಆ ಪ್ರಸಾದ ತೆಗೆದು ಸರಿಯಾಗಿ ಇಟ್ಕೊಂಡು ಇನ್ನೊಂದು ದಿನ ಬರ್ತೀವಿ ಅಂತ ಹೇಳ್ಕೊಂಡು ಹೋದರು ಅವರು. ಅಂಥದ್ದು ನಡೀತಿಲ್ಲ.
ಹ್ಞೂ ಅದು ಅಷ್ಟು ಮಾಡಿ ಆ ಹುಡುಗಿ ಕೇಳಿದ್ದು ಹಾಗೆ ನಾವು ಹಿಂದೂ ಧರ್ಮಕ್ಕೆ ಸೇರಿ ಏನಾಗುತ್ತೆ ಇಲ್ಲಿ ನಮ್ಗೆ ಅಧಿಕಾರ ಇಲ್ಲ ಅದು ಅದಕ್ಕೆ ನಿಮ್ಮ ಗುರು ನಮ್ಮ ಗುರು ಅಂತ ಅಂಥವ್ರು ನಮ್ಮ ಸಂಪರ್ಕಿಸಿ ಹೋಗಿ ಅದೇ ಬಿಟ್ಟು ನಮ್ಮ ಹತ್ರ ಬಂದು ಕೇಳಿ ನಮಗೆ ಅಧಿಕಾರನೇ ಇಲ್ಲ ಕೊಡೋದಕ್ಕೆ. ನಾಳೆ ಏನಾದರೂ ಗುರುಗಳಿಗೆ ಕೇಳಿ ನಾವೇನು ಉತ್ತರ ಕೊಡೋದು ಇದಕ್ಕೆ ನಮ್ಗೆ ಅವತ್ತಿಲ್ಲ. ಈಗ 2 ವರ್ಷ ಹಿಂದೆ ಕ್ರಿಶ್ಚಿಯನ್ಸ್ ಬಂದರು, ಇಬ್ಬರು ಹೆಂಗತರು, ಇಬ್ಬರು ಟೀಚರ್ಗಳಂತ ಕೇರಳದವರು ಬಂದು ಶೃಂಗೇರಿ ಮಠದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಯಾರೋ ಭಟ್ರು ಹೇಳಿರಂತೆ ಅಲ್ಲಿ ವಾರಾಹಿ ದೇವಸ್ಥಾನ ಉಂಟು, ಅಲ್ಲಿ ಹೋಗಿ ಕೇಳಿ ಅವ್ರು ನಿಮಗೆ ಇದರದ್ದು ಮೂಲಮಂತ್ರ ಉಪದೇಶ ಕೊಡ್ತಾರೆ ಅಂತ. ಅವ್ರು ಶೃಂಗೇರಿಯಲ್ಲಿ ಬಂದು ಕೇಳಿದ್ರಂತೆ. ಕೇಳಿದಾಗ ಇಲ್ಲಿ ಬಂದು ಕೇಳಿದ್ರು, ಇಲ್ಲಿ ನಮ್ಗೆ ಅವಕಾಶ ಇಲ್ಲ, ಅದು ಮಠದಲ್ಲಿ ಯಾರೋ ಭಟ್ರು ಹೇಳಿರ್ಬೋದು, ಗುರುಗಳು ಹೇಳಿದ್ದಲ್ವಲ್ಲ, ಹಂಗೆ ಯಾರೋ ಭಟ್ರು ಹೇಳಿ ಅಂತ ಹೇಳಿ ನಮಗೆಲ್ಲ ಉಪದೇಶ ಕೊಡೋಕ್ಕೆ ಇದೇ ಇಲ್ಲ, ಅಧಿಕಾರನೇ ಇಲ್ಲ. ಸುಮ್ಮನೆ ನೀವು ನಿಮ್ಮ ಜಾತಿನೇ ಬೇರೆ, ನಿಮ್ಮ ಪಂಥನೇ ಬೇರೆ, ನಾವು ಹೇಗೆ ಕೊಡೋದು ನಿಮಗೆ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ. ನೀವು ಶೃಂಗೇರಿಯಲ್ಲಿ ಹೋಗಿ ಕೇಳಿ. ಕೊನೆಗೆ ಅದು ಬೇಡ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮ್ಮದು ಒಂದು ದಿನ ವರ್ಷದಲ್ಲಿ ಒಂದು ದಿನದ ಪೂಜೆ ಮಾಡಿ ಅಂತೇಳಿ ಅಡ್ರೆಸ್ಸಲ್ಲಿ ಬರ್ಕೊಟ್ಟು ದುಡ್ಡು ಕೊಟ್ಟು ಹೋದರು ಕೊನೆಗೆ. ಏಕೆಂದರೆ ಅವರು ಕ್ರಿಶ್ಚನ್ ಏನೋ ಅವರು ಕೇರಳದವರು ಮಲಯಾಳಿಗಳು. ನಾವು ಹೇಗೆ ಅವ್ರಿಗೆ ಉಪದೇಶ ಕೊಡೋದು, ನಮ್ಗೆ ಅಧಿಕಾರ ಇಲ್ಲ ಅದು. ನಾವು ಈ ಒಬ್ಬರು ಬ್ರಾಹ್ಮಣರಿಗೆ ಉಪದೇಶ ಕೊಡೋದಾದರೂ ಅಷ್ಟು ವಿಮರ್ಶೆ ಮಾಡೇ ಕೊಡ್ತೀವಿ, ಒಟ್ಟಾರೆ ಕೊಡುವಂಗಿಲ್ಲ ಅದು. ಯಾಕೆಂದರೆ ಯಾವುದೊಂದು ದೇವಿ ಏನಾಗುತ್ತೆ ಗೊತ್ತಾ, ಆ ವಾರಾಹಿ ಮೂಲಮಂತ್ರ ಅಂತಲ್ಲ, ಗಣಪತಿ ಮೂಲಮಂತ್ರ ಆಗಲಿ ಯಾವ ಮೂಲಮಂತ್ರ ಆಗಲಿ ಅವರು ನಮ್ಮ ಹತ್ರ ಉಪದೇಶ ತಗೊಂಡು ಸರಿಯಾಗಿ ಮಾಡದೇ ಇದ್ದರೆ ಅವ್ರಿಗೆ ತುಂಬ ತೊಂದರೆ ಆಯಿತು. ಕೊನೆಗೆ ಹೇಳ್ತಾರೆ, ಭಟ್ರು ಏನೋ ಉಪದೇಶ ಕೊಟ್ಟರು ಅದರಿಂದ ನಮಗೆ ತೊಂದರೆ ಆಯಿತು ಅಂತ. ಅದು ಆಗಬಾರ್ದು, ನಾನು ಎಲ್ಲರ ಹತ್ರ ಆಗೋದಿಲ್ಲ ಅಂತ ಹೇಳ್ಬಿಡೋದು. ಈಗ ನಾನು 50 ವರ್ಷದಿಂದ ಪೂಜೆ ಮಾಡ್ತಿದ್ದೀನಿ. ಇಲ್ಲಿ ಬಂದವರು ಪ್ರತಿಯೊಬ್ಬರು ಎಲ್ಲ ಮೊನ್ನೆ ಕಟೀಲು ದುರ್ಗಾ ಪರಮೇಶ್ವರಿ ಪೂಜೆ ಮಾಡೋ ಭಟ್ರು ಬಂದರು, ನೈನ್ ಪೂಜೆ ಮಾಡೋರು ಬಂದರು, ತುಂಬ ಖುಷಿ ಮಾಡ್ಕೊಂಡ್ರು. ಪೂಜೆ ಮಾಡ್ಕೊಂಡು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳ್ಕೊಂಡು ಹೋಗಿ. ನಾ ಪೂಜೆ ಮಾಡಿದೆ ಅಂದರೆ ಶ್ರದ್ಧೆಯಿಂದ ಹೇಗೆ ಮಾಡೋಕ್ಕಾದ್ರೆ ಈಗ ನೋಡಿದೆ, ನಾನು ಸಣ್ಣ ಪೂಜೆ ಅಂತ ಮಾಡೋದೇ ಇಲ್ಲ. ಈಗ ನೀವು ಬಂದಿರಿ, ಪೂಜೆ ಎಲ್ಲ ಆಗಿತ್ತು ನಮ್ಮದು. ಅದು ನಾವು 2 ದಿನ ನಿಮಗೆಲ್ಲ ಪೂಜೆ ಮಾಡಿಕೊಟ್ಟಿದ್ದೆ, ಅಷ್ಟೇ ನಾನು ಪೂಜೆ ಮಾಡಿದೆ. ಇಲ್ಲಿ ಪಾರಾಯಣಕ್ಕೆ ಬರ್ತಾರೆ ದೊಡ್ಡ ವಿದ್ವಾಂಸರು ಅವರು, ರತ್ನಾಕರ್ ಭಟ್ ಅಂತೇಳಿ, ಅವರೇ ಹೇಳ್ತಾರೆ ಯಾವ ದೇವಸ್ಥಾನದಲ್ಲಿ ಈ ಕ್ರಮದಲ್ಲಿ ಪೂಜೆ ಮಾಡೋದಿಲ್ಲ, ಮುಂದೆ ಏನು ಮಾಡ್ತೀರಿ ಗೊತ್ತಿಲ್ಲ, ಜನ ಜಾಸ್ತಿ ಆದಾಗ. ಈಗಂತೂ ನಿಮ್ಮ ಪೂಜೆ ಅಷ್ಟು ಶ್ರದ್ಧೆಯಿಂದ ನಡೀತೆ. ಈ ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿ ಯಾರು ಕಳ್ಳತನ ಏನೋ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ. ರಾತ್ರಿ ಹೊತ್ತು ಸಂಚಾರ ಉಂಟು ಅವಳದ್ದು. ಸಂಚಾರ ನಮಗೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ, 3ನೇ ವ್ಯಕ್ತಿಗಳಿಗೆ ರಾತ್ರಿ ಹೊತ್ತು ಯಾರು ಬಂದರೂ ಕಾಣಿಸ್ಕೊಳ್ತಾಳೆ. ಉದಾಹರಣೆಗೆ ಇಲ್ಲಿ ನಮ್ಮ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿ ಕಳೋದಕ್ಕೆ ಅಂತ ಎಳನೀರು ಇಳಿಸೋದಕ್ಕೆ ಅಂತ ಬಂದ್ದಾರೆ. 12 ಜನ ಹುಡುಗರು ಸೀದಾ ಬಂದು ಎಲ್ಲ ಒಂದು ತೆಂಗಿನ ಮರ ಕೈ ಕೊಡೋ ಅಷ್ಟೊತ್ತಿ ಇಡೀ ತೋಟನೇ ಬೆಳಕಾಯ್ತಂತೆ. ಅವರೇ ಹೇಳಿದ್ದು, ಕದಿಗೆ ಬಂದವರೇ ಹೇಳಿದ್ದು, ಇಡೀ ತೋಟ ಬೆಳಕಾಯ್ತಂತೆ. ಹೆದರಿ ನಿಂತರಂತೆ. ಆಮೇಲೆ ಕತ್ಲಾಯಿತು. ಅಷ್ಟೊತ್ತಿಗೆ ಹೆಜ್ಜೆ ಶಬ್ದ, ಬಳೆ ಶಬ್ದ ಕೇಳ್ತಂತೆ. ಎಲ್ಲ ಬಿಟ್ಟು ಹೊಡೆಯೋದ್ರು, ಬೇಳೆ ಸವಾಸ ಅಲ್ಲ ಇದೆ, ಯಾಕೆ ಇದು ದೇವ್ರದ್ದೇ ತೊಂದರೆ ಇದೆ. ಮತ್ತೊಂದಿನ ಬಂದು ನಾವು ಮಾಡಿ ತಪ್ಪಾಯಿತು ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹೋದ್ರು ಬಂದು. ಅಂಥದ್ದು ಸುಮಾರು ನಡೀತೆ. ಈಗ ಹಾಗೆ ಇಲ್ಲಿ ಯಾರೇನೋ ಕದಿ ಇದಕ್ಕೆ ಬರೋದಿಲ್ಲ ಇಲ್ಲಿ, ಯಾಕೆಂದ್ರೆ ರಕ್ಷಣೆ ಬಂದಿದ್ದಲ್ಲ, ಅವಳು ರಕ್ಷಣೆ ಮಾಡ್ತಾಳೆ. ಸ್ನೇಹಿತರೆ, ಇದೆ ನೋಡಿ ಮುಂದೆ ನಿರ್ಮಾಣವಾಗಲಿರೋ ವರಾಹಿ ದೇವಸ್ಥಾನ. ಸಾಧ್ಯ ಆದರೆ ನೀವು ಕೂಡ ದೇಣಿಗೆಯನ್ನು ಹಾಕಬಹುದು. ಸೊ ಅಲ್ಲಿ ದೇವಸ್ಥಾನದ ಅಕೌಂಟ್ ನಂಬರ್ ಎಲ್ಲ ಇದೆ. ಸೊ ನೀವು ಯಾರಾದರೂ ದೇಣಿಗೆ ಕೊಡೋದಿದ್ರೆ ಅದಕ್ಕೆ ಹಾಕ್ಬೋದು ನೋಡಿ. ಇದರ ಸುತ್ತಮುತ್ತಲಿನ ಪರಿಸರ ಹೀಗಿದೆ, ನೋಡ್ಬೋದು ನೀವು. ಸೊ ಸಾಧ್ಯ ಆದರೆ ದಯವಿಟ್ಟು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಒಂದು ಈ ದೇವಸ್ಥಾನದ ವಿಶೇಷ. ಇಂತಹ ಅನೇಕ ದೇವಸ್ಥಾನದ ವಿಶೇಷತೆಗಳನ್ನು, ಅದರ ಇತಿಹಾಸವನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನಾವು ತರೋ ಪ್ರಯತ್ನವನ್ನು ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.